ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚರ್ಮೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಅರವಿಂದ ಬಾಯರಿಯವರು ಒಂದು ಪ್ರಶ್ನೆ ಕೇಳಿದ್ದಾರೆ. ರಾಮಕೃಷ್ಣರನ್ನ ಆರಾಧನೆ ಮಾಡುವ ಹಾಗೆ, ರಾಮ ಮತ್ತು ಕೃಷ್ಣ ಅನ್ನುವ ಪ್ರತಿಮೆಗಳನ್ನ ನಾವಿಟ್ಟು ಪೂಜೆ ಮಾಡುವ ಹಾಗೆ, ಮತ್ಸ್ಯ ಕೂರ್ಮ ವರಾಹ ಉಳಿದ ಇತರ ಅವತಾರಗಳ ರೂಪಗಳನ್ನು ಯಾಕೆ ಪೂಜಿಸುವುದಿಲ್ಲ? ವಿಶೇಷವಾಗಿ ಬುದ್ಧನದ್ದಂತೂ ಇಲ್ಲವೇ ಇಲ್ಲ ಅನ್ನುವ ಹಾಗೆ ಏನು ಇದರ ಹಿಂದಿನ ಮರ್ಮ ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಉಪಾಸನೆ ಹಿನ್ನೆಲೆ ಏನು ಅಂದ್ರೆ, ಯಾರಿಂದ ನಾವು ಹೆಚ್ಚು ಇನ್ಸ್ಪೈರ್ ಆಗಿದ್ದೇವೋ, ಯಾರಿಂದ ಹೆಚ್ಚು ನಾವು ಬದುಕಿಗೆ ಕಲ್ತಿದ್ದೇವೋ ಅವರನ್ನ ಆರಾಧನೆ ಮಾಡುವುದು ಕ್ರಮ. ನಮಗೆ ಅವತಾರದಲ್ಲಿ ಅತ್ಯಂತ ಹತ್ತಿರವಾದ ಅವತಾರ ಅಂದ್ರೆ ಕೃಷ್ಣ. ಮತ್ತು ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ವಿಸ್ತೃತವಾದ ಕಥೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗುವುದು ರಾಮನದ್ದು. ಅದರ ಹಿಂದೆ ಪರಶುರಾಮ, ವಾಮನ ಇತ್ಯಾದಿ ರೂಪಗಳೆಲ್ಲ ಅದು ಇನ್ನೊಂದು ಮನ್ವಂತರಕ್ಕೆ ಸಂಬಂಧಿಸಿದ್ದು ಮತ್ತು ನಮಗೆ ಅದರ ವಿಸ್ತೃತವಾದ ಚಿಂತನೆಗಳು ಕಾಣುವುದಿಲ್ಲ. ಆದ್ರಿಂದಾಗಿ ನಾವು ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಈ 5 ರೂಪಗಳ ಬಗ್ಗೆ ಅದು ಭೂಮಿಗೆ ನೇರವಾಗಿ ಸಂಬಂಧಿಸಿದ್ದಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಎಲ್ಲರೂ ಆರಾಧಿಸುವುದು ಅಂತಿಲ್ಲ. ಆದ್ರೆ ನರಸಿಂಹನ ವಿಶೇಷವಾದ ಆರಾಧನೆಗಳು ಮನೆತನದಿಂದ ಅವರಿಗೆ ದೇವರಾಗಿ ಬಂದದ್ದಾಗಿದ್ರೆ ಅವರು ಆರಾಧನೆ ಮಾಡ್ತಾರೆ. ಆದ್ರೆ ರಾಮಕೃಷ್ಣರಷ್ಟು ಅದು ದಕ್ಷಿಣ ಭಾರತದಲ್ಲಿ ನಮಗೆ ಕಾಣುತ್ತೆ. ಉತ್ತರ ಭಾರತದಲ್ಲಿ ನರಸಿಂಹನ ಪರಿಚಯವೇ ಅಂದ್ರೆ ಅವತಾರ ರೂಪದಿಂದ ಇದೆ ಹೊರತು ದೇವಸ್ಥಾನಗಳಲ್ಲಿ ಪೂಜಾ ರೂಪದಿಂದ ಬಹಳ ಕಮ್ಮಿ. ಅಂದ್ರೆ ಅದು ದಕ್ಷಿಣಕ್ಕೆ ಹೆಚ್ಚು ವಾಲಿಕೊಂಡ ಹಾಗೆ ಕಾಣುತ್ತೆ ಉಪಾಸನೆಯ ಮುಖ. ಆದ್ರೆ ರಾಮಕೃಷ್ಣರಷ್ಟು ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಹಿಂದೆ ಹೇಳಿದ ಹಾಗೆ ಅದಕ್ಕೆ ಸಿಕ್ಕುವಷ್ಟು ಕಥೆ, ಅದಕ್ಕೆ ಸಿಕ್ಕುವಷ್ಟು ಉಪದೇಶ, ಅದರಿಂದ ಸಿಗುವಷ್ಟು ಉಪದೇಶದ ಮಾತು ಬೇರೆ ಅವತಾರಗಳಲ್ಲಿ ನಮಗೆ ಸಿಗುವುದಿಲ್ಲ. ಹಾಗಾದ್ರೆ ಇನ್ನೂ ಹತ್ತಿರದಲ್ಲಿ ಸಿಗುವ ರೂಪ ಬುದ್ಧ, ಅವನನ್ನು ಉಪಾಸನೆ ಮಾಡಬಹುದಿತ್ತಲ್ಲ. ಅದು ಕೃಷ್ಣನ ನಂತರ ಬಂದದ್ದು ಅಂದ್ರೆ ಅದು ನಿಜವಾಗಿ ನೋಡಿದ್ರೆ ಅವನ ಅವತಾರದ ಕಥೆ ಸಿಗುದು ನಮ್ಗೆ 2 ಘಟನೆ. ಒಂದು ತ್ರಿಪುರಾಸುರರ ಸಂಹಾರದ ಕಾಲದಲ್ಲಿ, 2ನೇದ್ದು ಮಗುವಾಗಿ ಉಳಿದ ಎಲ್ಲ ದೇವತೆಗಳನ್ನು ಮೀರಿ ತನ್ನ ಸಾಮರ್ಥ್ಯವನ್ನ ತೋರಿಸಿದಾಗ ದುಷ್ಟರಾದವರು ಋತ್ವಿಜ ಧರ್ಮದಿಂದ ವೇದವನ್ನ ದುರುಪಯೋಗಪಡಿಸಿಕೊಳ್ತಾ ಇದ್ದವರ ಮನಸ್ಸಿನಲ್ಲಿ ಅದರ ಬಗ್ಗೆ ಒಂದು ಶಂಕೆ ಮೂಡುವ ಹಾಗೆ ಮಾಡಿ, ಯಾಕೆಂದ್ರೆ ಅವರು ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ರು ಅನ್ನೋದಷ್ಟೇ ಉದ್ದೇಶವಾಗಿತ್ತು. ಹಾಗಾಗಿ ಅವರಿಗೆ ಸ್ವಲ್ಪ ಯೋಚನೆಗೆ ಹಚ್ಚುವ ಹಾಗೆ, ತಾವೇನೋ ತಿಳಿಬೇಕು ಅಂತಿದ್ರು ಅದನ್ನೇ ಅವರ ತಲೆಯಲ್ಲಿ ತುಂಬುವ ಹಾಗೆ ಮಾಡಿದ ಮಾತುಗಳಿರುವುದರಿಂದಾಗಿ ಅದನ್ನು ವಿಶೇಷವಾಗಿ ಪ್ರತಿಮಾ ರೂಪದಲ್ಲಿ ಆರಾಧನೆ ಮಾಡುವ ಕ್ರಮ ಬರಲಿಲ್ಲ. ಹೊರತು 10 ರೂಪಗಳಲ್ಲಿ ಒಟ್ಟಿಗೆ ಸ್ಮರಿಸುವಂತಹ ವಾಡಿಕೆಯಂತೂ ಆಚಾರ್ಯರು ಕೂಡ ಬೋಧ ಸ್ವರೂಪ, ಬುದ್ಧ ಸ್ವರೂಪ ಅಂತೆಲ್ಲ ಸ್ತೋತ್ರ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಅವತಾರಗಳ ಉಪಾಸನೆಯ ಕ್ರಮದಲ್ಲಿ ಯಾವುದರಿಂದ ನಾವು ಹೆಚ್ಚು ಉಪಕೃತರೋ, ಯಾವುದರಿಂದ ನಮಗೆ ಹೆಚ್ಚು ಮನುಷ್ಯನಾಗಿ ಹುಟ್ಟಿ ಅವನು ಮಾಡಿದಂತಹ ಕರ್ತವ್ಯಗಳಿಂದ ಬದುಕನ್ನು ಹೇಗೆ ಕಲಿಯಬೇಕು ಅಂತನ್ನುವಂತಹ ಸಂದೇಶಗಳು ಸಿಕ್ಕಿದೆಯೋ ಅವರಿಂದ ಪ್ರೇರಿತರಾಗಿ ನಾವು ಅವರ ಆರಾಧನೆಯನ್ನು ಮಾಡುವುದು ಅನ್ನೋದು ರೂಢಿಯಲ್ಲಿ ಬಂದಿರುವಂತಹದ್ದು. ಶಾಸ್ತ್ರವು ಅದನ್ನೇ ಒಪ್ಪಿಕೊಡುತ್ತೆ. ಜೊತೆಗೆ ಪಂಚರಾತ್ರಾದಿ ಆಗಮಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಉತ್ಸವಗಳು ಅಥವಾ ಇನ್ನುಳಿದಂತೆ ಅನೇಕ ದೇವಸ್ಥಾನದ ಪ್ರಕಾರಗಳನ್ನೆಲ್ಲ ಹೇಳುವುದನ್ನು ನೋಡ್ತೇವೆ. ಹಾಗಂತ ಹೇಳಿ ಮತ್ಸ್ಯಾದಿ ರೂಪಗಳ ಆರಾಧನೆ ಇಲ್ಲ ಅಂತಿಲ್ಲ. ಈಗ ಮತ್ಸ್ಯ ಶಾಲಿಗ್ರಾಮ, ಕೂರ್ಮ ಶಾಲಿಗ್ರಾಮ, ವರಾಹ ಶಾಲಗ್ರಾಮ ಅಂತ ಹೀಗೆ ಶಾಲಗ್ರಾಮಗಳ ರೂಪದಲ್ಲಿ ಇದೆ. ಮತ್ಸ್ಯನಿಗೂ ಅಪರೂಪಕ್ಕೆ ಕೆಲವು ದೇವಸ್ಥಾನ ಇದೆ, ವರಾಹನಿಗೂ ಕೆಲವು ದೇವಸ್ಥಾನಗಳಿವೆ. ವಾಮನನ ದೇವಸ್ಥಾನ ಅನ್ನೋದು ಸ್ವಲ್ಪ ಕಮ್ಮಿ ಅಂತ ಹೇಳಬಹುದು. ನರಸಿಂಹನಿಗೆ ಬೇಕಾದಷ್ಟಿದೆ. ಪರಶುರಾಮನಿಗೂ ಕೆಲವಿದೆ. ದಕ್ಷಿಣ ಭಾರತದಲ್ಲಿ ಸುಮಾರು ಸಿಗುತ್ತೆ. ಆಮೇಲೆ ಬುದ್ಧನದ್ದು ಮಾತ್ರ ನಾವು ಯಾರು ನೇರ ವೇದದ ಹಿನ್ನೆಲೆಯಲ್ಲಿ ಬಂದವರು ಅವರು ಪ್ರತಿಮೆಯ ರೂಪದಲ್ಲಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವುದು ಕಮ್ಮಿ. ಆದ್ರೆ ದೇವಸ್ಥಾನದ ಹೊರಭಾಗದಲ್ಲಿ ಪ್ರತೀಕಗಳಾಗಿ 10 ಅವತಾರಗಳನ್ನು ಚಿಂತಿಸುವಾಗ ಅಲ್ಲೆಲ್ಲ ಪ್ರತೀಕವಾಗಿ ಅವನನ್ನ ಚಿಂತಿಸುವಂತದ್ದಿದೆ. ಹಾಗಾಗಿ ಕಲ್ಕಿ ಇನ್ನು ಅವತಾರ ಕಾಣದ್ದಾದ್ರಿಂದಾಗಿ ಅದು ಕೂಡ ಪ್ರತೀಕವಾಗಿ ಗ್ರಹಣದಲ್ಲಿದೆ ಹೊರತು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಆಗುವಂತಹ ಕ್ರಮದಲ್ಲಿ ಅವು ಯಾವುದು ಬಂದಿಲ್ಲ. ಹಾಗಂತ ಹೇಳಿ ಅವುಗಳ ಆರಾಧನೆ ಅಥವಾ ಪ್ರಾರ್ಥನೆ ಇತ್ಯಾದಿಗಳು ತಪ್ಪು ಅಂತ ಅರ್ಥ ಅಲ್ಲ. ರಾಮಕೃಷ್ಣರಷ್ಟು ವಿಶೇಷವಾಗಿ ಅಲ್ಲಿ ಆರಾಧನೆಯ ಭಾಗ ಇಲ್ಲ ಅಂತ ಇಷ್ಟು ನಮಗೆ ನಮ್ಮ ನಡೆಯಲ್ಲಿ ಕಂಡು ಬರುವಂತಹ ವಿಷಯ. ಇನ್ನಷ್ಟು ಇಂತಹ ಚಿಂತನೆಗಳಿಗಾಗಿ ನಮ್ಮ ಜೊತೆಗೆ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಇಂತಹ ಸಂದೇಶಗಳಿಗೆ ನಾವು ಉತ್ತರವನ್ನು ಕಾಣುವ ಪ್ರಯತ್ನ ಮಾಡೋಣ. ನಮಸ್ಕಾರ.